ಆದಿಕಾಂಡ ಪುಸ್ತಕ ಅದರಲ್ಲಿ 21ನೇ ಅಧ್ಯಾಯದಲ್ಲಿ ಈಸಾಕನು ಹುಟ್ಟಿದಾಗ ಇಸ್ಮಾಯಿಲಿಗೂ ಈಸಾಕನಿಗೂ ಜಗಳ ಇವಾಗ ಅವರೊಳಗೆ ಬರ್ತಾ ಇದೆ. ಈಗ ಅಬ್ರಹಾಮನಿಗೆ ಒಂದು ಕ್ವಶನ್, ಈಗ ಈಸಾಕ್ ಬೇಕಾ ಇಸ್ಮಾಯಿಲ್ ಬೇಕಾ ಎಂಬುದಾಗಿ. ಈಸಾಕ್ ಬೇಕಾ ಇಸ್ಮಾಯಿಲ್ ಬೇಕಾ, ಇವರಿಬ್ಬರಲ್ಲಿ ಯಾರು ಪ್ರಾಮುಖ್ಯತೆ ಎಂಬುದಾಗಿ ಕೇಳುವಾಗ ಸಾರಾಳ್ ಬಂದು ಕೇಳ್ತಾ ಇದ್ದಾರೆ, ಒಂದು ನಾನು ಇರ್ಬೇಕಿಲ್ಲ ಅಂದ್ರೆ ಆಗಾರ್ ಇರಬೇಕು, ಒಂದು ಈಸಾಕ್ ಇರ್ಬೇಕಿಲ್ಲ ಇಸ್ಮಾಯಿಲ್ ಇರಬೇಕು, ಯಾರು ನಿನಗೆ ಮುಖ್ಯ ನೀನೇ ತೀರ್ಮಾನ ಮಾಡ್ಕೊ, ನಾಳೆ ಬೆಳಿಗ್ಗೆ ನಾನು ಎದ್ದೊಳ್ಬೇಕಾದ್ರೆ ಅವ್ರು ಇರಬಾರ್ದು ಹೇಳ್ಬಿಟ್ಟು ಈಗ ಜೋರಾಗಿ ರೂಮ್ ಡೋರನ್ನು ಹಾಕ್ಬಿಟ್ಟು ಹೋಗಿ ಮಲಗಿರ್ಬೋದು. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಎದ್ದು ಈಸಾಕನು ಅಬ್ರಹಾಮನು ಪ್ರೈಸಲಾಡಿ ಇಸ್ಮಾಯಿಲನನ್ನ ಒಂದು ಪಾನಿಯಲ್ಲಿ ನೀರನ್ನು ಕೊಟ್ಟು ಅವನನ್ನು ಏನು ಮಾಡ್ತಾ ಇದ್ದಾರೆ, ಕಳುಹಿಸಿ ಬಿಟ್ಟರು. ಒಂದು ನಿಮಿಷ ನಾನು ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಳ್ರಿ. ಇಸ್ಮಾಯಿಲ್ ಮೇಲೆ ಪ್ರೀತಿ ಇಲ್ಲ ಎಂಬುದಕ್ಕೋಸ್ಕರ ಈ ಅಬ್ರಹಾಮನು ಇಸ್ಮಾಯಿಲನನ್ನು ಕಳುಹಿಸಲಿಲ್ಲ. ಇಸ್ಮಾಯಿಲ್ ಮೇಲೆ ತುಂಬಾ ಪ್ರೀತಿ ಇದೆ. ಇಸ್ಮಾಯಿಲನು ಅಬ್ರಹಾಮನ ಮಗನೇ. ಆದರೂ ಕೂಡ ಈಸಾಕ್ ಬೇಕಾ ಇಸ್ಮಾಯಿಲ್ ಬೇಕಾ ಎಂಬುದಾಗಿ ಬರುವ ಪ್ರಶ್ನೆಯಲ್ಲಿ ಅವರು ಆರಿಸಿಕೊಂಡದ್ದು ಈಸಾಕನನ್ನು. ಅರ್ಥ ಆಗುತ್ತಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಈಗ 22ನೇ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯಕ್ಕೆ ಬನ್ರಿ. ಈ ಅಧ್ಯಾಯದಲ್ಲಿ ಈಗ ದೇವರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಅಬ್ರಹಾಮನೇ, ನೀನು ನಿನ್ನ ಪ್ರಿಯ ಮಗನಾಗಿರುವ ಈಸಾಕನನ್ನು ನನಗೆ ಕೊಡು. ನಾನು ಇದು ವಾಕ್ಯ ಓದುವಾಗ ತುಂಬಾ ಯೋಚನೆ ಮಾಡಿದೆ. ದೇವರು ತುಂಬಾ ಜ್ಞಾನವಾಗಿ ಮಾತಾಡಿದ್ದಾರೆ. ಒಂದು ವೇಳೆ ದೇವರು ನಿನ್ನ ಪ್ರಿಯ ಮಗನನ್ನು ನನಗೆ ಕೊಡು ಎಂಬುದಾಗಿ ಕೇಳಿದಿದ್ರೆ ಇಂದಿನ ಅಧ್ಯಾಯದಲ್ಲಿ ಯಾರನ್ನ ಕಳಿಸಿದ್ರು ಮನೆಯಿಂದ? ಇಸ್ಮಾಯಿಲ್ ಎಲ್ಲಿದ್ದಾರೆ ಹುಡಿಕೊಂಡೋಗಿ. ನೆನ್ನೆ ನಡ್ಕೊಂಡೋಗಿದ್ರೆ ಇವತ್ತು ದಾವಸ್ಪೇಟ್ ನೆಲಮಂಗಲ ಹತ್ತತ್ರ ಹೋಗಿರ್ಬೋದು. ಓಡೋಗಿ ಇಸ್ಮಾಯಿಲನ್ನ ಕರ್ಕೊಂಬಂದು ಏನ್ ಮಾಡ್ತಾ ಇದ್ದ? ದೇವರೇ, ನೀವು ಕೇಳಿದ್ರಲ್ಲ ನನ್ನ ಪ್ರಿಯ ಮಗ ತಗೊಳ್ಳಿ ಕೊಡ್ತಾ ಇದ್ದೇನೆ ಎಂಬುದಾಗಿ ಅರ್ಪಿಸಿಬಿಡ್ತಾ ಇದ್ದ. ದೇವರು ತುಂಬಾ ಪ್ಲಾನ್ ಆಗಿ ಕೇಳ್ತಾ ಇದ್ದಾರೆ, ನಿನ್ನ ಪ್ರಿಯ ಮಗನಾಗಿರುವ ಈಸಾಕನನ್ನು ನನಗೆ ಅರ್ಪಿಸು. ಯೋಚನೆ ಮಾಡಿ ನೋಡ್ರಿ. ಈಗ ಅಬ್ರಹಾಮನು ಒಂದು ಮಾತನಾಡಲಿಲ್ಲ, ಒಂಚೂರು ಗುಣಗುಟ್ಟಲಿಲ್ಲ. ಕಳೆದ ಶುಕ್ರವಾರದಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡಿದೆವು, ಸೋದೋಮ್ ಗೊಮರ ಪಟ್ಟಣವನ್ನು ನಾನು ನಾಶಪಡಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಸೋದೋಮ್ ಗೊಮರ ಪಟ್ಟಣದಲ್ಲಿ ಇವನ ಅಣ್ಣನ ಮಗನಾಗಿರುವ ಯಾರಿದ್ರು? ಲೋತ್ ಇದ್ದಾರೆ. ಲೋತ್ ಫ್ಯಾಮಿಲಿ ಇದೆ. ಈ ಲೋತ್ ಫ್ಯಾಮಿಲಿಯನ್ನ ದೇವರು ಹೇಗಾದ್ರೂ ಕಾಪಾಡಬೇಕೆಂಬುದಕ್ಕೋಸ್ಕರ ದೇವರೇ ನಾನು ಬೂದಿ, ದೇವರೇ ನಾನು ಮಣ್ಣು ಎಂಬುದಾಗಿ ಅಡ್ಡ ಬಿದ್ದು ಒದ್ದಾಡಿದ ವ್ಯಕ್ತಿ ಯಾರು? ಅಬ್ರಹಾಮನು. ಹೇಗಾದ್ರೂ ದೇವರೇ ಈ ಲೋತನನ್ನು ಬಿಟ್ಬಿಡ್ರಪ್ಪ, ಹೇಗಾದ್ರೂ ಸೋದೋಮ್ ಗೊಮರವನ್ನು ರಕ್ಷಿಸಿರಿ ದೇವರೇ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಬೇಡಿಕೊಂಡಾತನು ಅಬ್ರಹಾಮನು. ಲೋತನಿಗೋಸ್ಕರ, ಲೋಕಕ್ಕೋಸ್ಕರ, ಲೋಕವನ್ನು ಪ್ರೀತಿಸಿ ತನ್ನನ್ನು ಅಗಲಿ ಹೋದಂತಹ ಲೋತನಿಗೋಸ್ಕರ ಅಷ್ಟು ಬೇಡಿಕೊಂಡಂತಹ ಅಬ್ರಹಾಮನು ತನ್ನ ಪ್ರಿಯ ಮಗನಾಗಿರುವ ಈಸಾಕನನ್ನು ನನಗೆ ಕೊಡು ಎಂಬುದಾಗಿ ಕೇಳಿದಾಗ ಒಂದು ನಿಮಿಷ ಕೂಡ ಅವನು ಬೇಡಿಕೊಳ್ಳಲಿಲ್ಲ. ದೇವರೇ ಬಿಟ್ಬಿಡ್ರಿ ದೇವ್ರೆ, ಪಾಪ ದೇವ್ರೆ, ಎಷ್ಟು ನನಗೆ 100 ವಯಸ್ಸು ಆದ್ಮೇಲೆ ನನಗೆ ಕೊಟ್ಟಿರೋ ಮಗ ದೇವ್ರೆ, ಹೇಗಾದ್ರೂ ಬಿಟ್ಬಿಡ್ರಿ ದೇವ್ರೆ. ಒಂಚೂರು ಅವನು ಬೇಡಿಕೊಳ್ಳಲಿಲ್ಲ. ಏನ್ ದೇವ್ರೆ ಬೇಕಾ? ನೀವು ಕೇಳಿದ್ರೆ ನಾನು ಕೊಟ್ಬಿಡ್ತೀನಿ ದೇವ್ರೆ. ಈಸಾಕನು ಬೇಕಾ ಇಸ್ಮಾಯಿಲ್ ಬೇಕಾ ಎಂಬುದಾಗಿ ಕೇಳಿದಾಗ ಈಸಾಕನನ್ನು ಆರಿಸಿಕೊಂಡನು. ಈಗ ಈಸಾಕ್ ಬೇಕಾ ದೇವರು ಬೇಕಾ ಎಂಬುದಾಗಿ ಕೇಳುವಾಗ ಅವನು ದೇವರನ್ನು ಆರಿಸಿಕೊಂಡನು. ಪ್ರೈಸ್ ದಿ ಲಾರ್ಡ್. ಈಸಾಕನಿಗೋಸ್ಕರ ನಾನು ಇಸ್ಮಾಯಿಲನನ್ನು ಬಿಡುತ್ತೇನೆ, ಆದರೆ ದೇವರಿಗೋಸ್ಕರ ನಾನು ಯಾರನ್ನು ಬಿಡುವುದಿಲ್ಲ ಎಂಬುದಾಗಿ ಅಬ್ರಹಾಮನು ದೃಢವಾಗಿ ನಿಂತಿದ್ದನು. ಅರ್ಥವಾಗುತ್ತಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ ಹಲ್ಲೆಲೂಯಾ. ದೇವರಿಗೆ ಕೊಡುವ ಸ್ಥಾನವನ್ನು ದೇವರಿಗೆ ಕೊಡಬೇಕು. ದೇವರಿಗೆ ಕೊಡುವ ಸ್ಥಾನವನ್ನು ನನ್ನ ರಿಲೇಷನ್ಸ್ಗಾಗಲಿ, ನನ್ನ ಪೋಷಕರಿಗಾಗಲಿ, ನನ್ನ ಬಂಧು ಮಿತ್ರರಿಗಾಗಲಿ ಕೊಟ್ಟೆ ಎಂದರೆ ದೇವರ ಮೇಲನ ಪ್ರೀತಿ ನನಗೆ ಇಲ್ಲ ಎಂಬುದಾಗಿ ಅರ್ಥ. ಅಬ್ರಹಾಮನು ಹೇಳ್ತಾ ಇದ್ದಾರೆ, ನಾನು ಯಾರಿಗಾಗಿಯೂ ನಿಮ್ಮನ್ನು ಬಿಡುವುದಿಲ್ಲ ದೇವರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಹಾಡಿದೆ, ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡದಿಲ್ಲ, ಕಾಣುವುದೂ ಇಲ್ಲ. ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡದಿಲ್ಲ, ಕಾಣುವುದೂ ಇಲ್ಲ. ಪೂರ್ಣ ಸೌಂದರ್ಯನು ಭೂಮಿಯಲ್ಲಿ ನನ್ನ ಬಾಳಲಿ ನೀವೇ ಸಾಕು, ಬೇರೆ ಬೇಡ. ನನ್ನ
ಎಲ್ಲರೂ ಹೇಳ್ರಿ, ಈ ಮಣ್ಣಿಗಾಗಿ ಮಾಣಿಕ್ಯವ ನಾನು ತೋರೆಯೇ. ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡಿದ್ದಿಲ್ಲ, ಕಾಣೋದು ಇಲ್ಲ. ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡಿದ್ದಿಲ್ಲ, ಕಾಣುವುದು ಇಲ್ಲ. ಪೂರ್ಣ ಸೌಂದರ್ಯನು ಭೂಮಿಯಲ್ಲಿ ನನ್ನ ನೀವೇ ಸಾಕು, ಬೇರೆ ಬೇಡ ನನ್ನ ಪ್ರಿಯ ಯೇಸುವೆ. ಮಣ್ಣಿಗಾಗಿ ಮಾಣಿಕ್ಯವ ನಾನು ತೋರೆಯೇ, ಈ ಮಣ್ಣಿಗಾಗಿ ಮಾಣಿಕ್ಯವ. ಹಲ್ಲೆಲೂಯಾ. ಅಬ್ರಹಾಮ್ ಹೇಳ್ತಾ ಇದ್ದಾರೆ, ಇಸ್ಮಾಯಿಲ್ಗೋಸ್ಕರ ನಾನು, ಈಸಾಗೋಸ್ಕರ ಇಸ್ಮಾಯಿಲನ್ನ ನಾನು ಕಳಿಸ್ಬಿಟ್ಟೆ, ಆದರೆ ಯಾರಿಗಾಗಿಯೂ ನಾನು ನಿಮ್ಮನ್ನು ತೊರೆಯುವುದಿಲ್ಲ ದೇವರೇ. ಹಲ್ಲೆಲೂಯಾ. ಯಾರು ಆತನನ್ನು ಆಶ್ರಯಿಸಿ ಆತ ನೀವೇ ಸಾಕು ಎಂಬುದಾಗಿರುತ್ತಾರೋ ಅವರನ್ನು ದೇವರು ಶುದ್ಧಿಪಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 37. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ, ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು. ಎಲ್ಲೋ ಮತ್ತೊಮ್ಮೆ ಹೇಳುತ್ತೇನೆ, ನೀವ್ಯಾರು ಕನ್ಫ್ಯೂಸ್ ಆಗಬೇಡ್ರಿ. ಈ ವಾಕ್ಯದಲ್ಲಿ ಪ್ರೀತಿಸಬಾರದು ಎಂಬುದಾಗಿ ಇಲ್ಲ, ಗೌರವಿಸಬಾರದು ಎಂಬುದಾಗಿ ಇಲ್ಲ. ಪ್ರೀತಿಸಬೇಕು, ಗೌರವಿಸಬೇಕು, ಆದರೆ ಫಸ್ಟ್ ಪ್ರಿಯಾರಿಟಿ ದೇವರಿಗೆ ಕೊಡಬೇಕು. ಕೆಲ ಜನರು ಗಂಡ ಕೆಲಸದಿಂದ ಆಯಾಸವಾಗಿ ಮನೆಗೆ ಹಿಂತಿರುಗಿ ಬರುವಾಗ ಮನೆಯಲ್ಲಿ ಆರಾಮಾಗಿ ಪ್ರೇಯರ್ ಮಾಡ್ಕೊಂಡು ಕೂತಿರ್ತಾರೆ. ಗಂಡ ಎಲ್ಲೇ ಕಾಫಿ ಎಂಬುದಾಗಿ ಕೇಳಿದ್ರೆ, ನಾನು ಕಾಫಿ ಎಲ್ಲ ಮಾಡ್ಕೊಡಲ್ಲ, ನಾನು ಪ್ರೇಯರ್ ಮಾಡಬೇಕು ಅಂತ ಪ್ರೇಯರನ್ನು ದೇವರು ಕೇಳುವುದೇ ಇಲ್ಲ. ಅಂತಹ ಪ್ರಾರ್ಥನೆಯನ್ನು ದೇವರು ಲಾಲಿಸುವುದಿಲ್ಲ. ಗಂಡನಿಗೆ ಕೊಡುವ ಪ್ರೀತಿ ಗೌರವ ಗಂಡನಿಗೆ ಕೊಡಬೇಕು, ಹೆಂಡತಿಗೆ ಕೊಡುವಂಥ ಪ್ರೀತಿ ಗೌರವ ಹೆಂಡತಿಗೆ ಕೊಡಬೇಕು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರನ್ನ ಪ್ರಿಯಾರಿಟಿ ಯಾರಿಗೆ ಕೊಡಬೇಕು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೈಬಲಲ್ಲಿ ಈ ವಾಕ್ಯದಲ್ಲಿ ಅದೇ ಬರೆದಿರೋದು. ಪ್ರೈಸ್ ದ ಲಾರ್ಡ್. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನಗಿಂತ ಹೆಚ್ಚಾಗಿ, ಹಂಗಂದ್ರೆ ಅವರಿಗೆ ನೀನು ಪ್ರೀತಿ ಕೊಡು, ಆದರೆ ನನಗಿಂತ ಹೆಚ್ಚಾಗಿ ನೀನು ಕೊಡಬೇಡ. ನಿನ್ನ ರಿಲೇಷನ್ಸ್ಗೆ, ನಿನ್ನ ಬಂಧು ಮಿತ್ರರಿಗೆ ನನಗಿಂತ ಹೆಚ್ಚಾಗಿ ನೀನು ಪ್ಲೇಸನ್ನು ಕೊಡಬೇಡ. ನನಗಿಂತ ಹೆಚ್ಚಾಗಿ ನೀನು ಮದುವೆ ಮನೆಗೆ ಪ್ರೀತಿಸಬೇಡ. ಆರಾಧನೆಗಿಂತ ಹೆಚ್ಚಾಗಿ ಕೆಲಸವನ್ನ ನೀನು ಏನ್ ಮಾಡಬೇಡ. ಅದನ್ನೇ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದು. ಆ ರೀತಿ ನೀನು ಮಾಡಿದ್ರೆ ತಂದೆಯ ಮೇಲಿನ ಪ್ರೀತಿ ನಿನಗೆ. ಎಲ್ಲಾರನ್ನ ಪ್ರೀತಿಸು, ಆದರೆ ದೇವರಿಗೆ ಪ್ರಯಾರಿಟಿಯನ್ನು ಕೊಡು. ಕೆಲವೊಂದು ಅಂಗಡಿಗಳಲ್ಲಿ ನೀವು ನೋಡಿದ್ದೀರಾ, ಪ್ರೈಸ್ ದ ಲಾರ್ಡ್, ಫೋಟೋ ಇರುತ್ತೆ, ಫೋಟೋ ಫ್ರೇಮ್, ಗಲಾಪಟ್ಟಿ ಹಿಂದೆ ಕೂತಿರ್ತಾರಲ್ಲ, ಅದ್ರ ಹಿಂದೆ ಒಂದು ಫೋಟೋ ಇರುತ್ತೆ. ಅದರಲ್ಲಿ ಒಂದು ಅರ್ಧ ಚಂದ್ರ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಾರ್ ಇರುತ್ತೆ, ಪಕ್ಕದಲ್ಲಿ ಒಂದು ಶಿಲುಬೆ ಇರುತ್ತೆ, ಅದ್ರ ಪಕ್ಕದಲ್ಲಿ ನಾನು ಇದುವರೆಗೂ ನೋಡೇ ಇಲ್ಲ ಬ್ರದರ್, ಹಂಗೆಲ್ಲ ಇರುತ್ತಾ? ನೋಡಿದ್ದೀರಾ ಅಲ್ವಾ? ಒಂದು ಫ್ರೇಮ್ ಒಳಗೆ ಈ ಕಡೆ ಸ್ಟಾರ್ ಹಾಕ್ಬಿಟ್ಟು ಅರ್ಧ ಚಂದ್ರನ ಮಧ್ಯೆ ಒಂದು ನಕ್ಷತ್ರ, ಈ ಕಡೆ ಒಂದು ಶಿಲುಬೆ, ಅದ್ರ ಈ ಕಡೆ ಒಂದು ಓಂ ಎಂಬುದಾಗಿ ಒಂದು ಲೆಟರ್ ಇರುತ್ತೆ. ಯಾಕೆ? ನಮ್ಮ ಅಂಗಡಿಯಲ್ಲಿ ಎಲ್ಲರನ್ನು ನಾವು ಪ್ರೀತಿಸುತ್ತೇವೆ, ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡುತ್ತೇವೆ ಎಂಬುದನ್ನು ಇವರು ತೋರಿಸ್ಕೊಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಕೆಲವೊಂದು ಅಂಗಡಿಯಲ್ಲಿ ಪ್ರೈಸ್ ದ ಲಾರ್ಡ್ ರಾಮ್, ರಹೀಮ್, ಜೀಸಸ್ 3 ಫೋಟೋನೂ ಇರುತ್ತೆ. ಮಧ್ಯದಲ್ಲಿ ಯೇಸು ಸ್ವಾಮಿ ಫೋಟೋ ಹಾಕ್ಬಿಟ್ಟು ಈ ಕಡೆ ರಾಮ್, ರಹೀಮ್ 2 ಫೋಟೋನು ಈ ಕಡೆ ಹಾಕ್ಬಿಟ್ಟಿರ್ತಾರೆ. ನೀವು ನೋಡಿರ್ಬೋದು. ಪ್ರೈಸ್ ದ ಲಾರ್ಡ್. ಅನೇಕರು ಸಭೆಗೆ ಬರುವ ಅನೇಕರು ತಮ್ಮ ಹೃದಯವೆಂಬ ಫ್ರೇಮಲ್ಲಿ ತವರ ತಂದೆಗೆ ಒಂದು ಜಾಗ, ತಾಯಿಗೆ ಒಂದು ಜಾಗ, ಬಂಧು ಮಿತ್ರರಿಗೆ ಒಂದು ಜಾಗ, ಅದೇ ರೀತಿ ಯೇಸು ಸ್ವಾಮಿಗೂ ಒಂದು ಜಾಗ. ಈ ರೀತಿಯಾಗಿ ಅನೇಕರು ತಮ್ಮ ಹೃದಯವೆಂಬ ಫ್ರೇಮಲ್ಲಿ ಇಟ್ಟುಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲದಕ್ಕಿಂತ ಮುಖ್ಯತ್ವವನ್ನು ನನ್ನ ಯೇಸು ಸ್ವಾಮಿಗೆ ನಾನು ಕೊಡಬೇಕು. ನಾನು ಯೇಸು ಸ್ವಾಮಿಗೆ ಮುಖ್ಯತ್ವವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವವರು ಮಾತ್ರ ಕೈಗಳ ಮೇಲೆತ್ತಿ ಅಲ್ಲೇಲೇ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಾನು ಮುಖ್ಯತ್ವವನ್ನು ಕೊಡುತ್ತೇನೆ. ಪ್ರೈಸ್ ದ ಲಾರ್ಡ್.
ನನ್ನ ಪ್ರಾಣಾತ್ಮ ಶರೀರವು ನನ್ನ ಕರ್ತನಿಗೆ ಸ್ವತಃ, ಇನ್ನು ಜೀವಿಸುವುದು ನನ್ನದಲ್ಲ, ನನ್ನಲ್ಲೇ ಈ ರೀತಿಯಾಗಿ ನಮ್ಮನ್ನು ನಾವೇ ಒಪ್ಪಿಸಿಕೊಡಬೇಕು. ಎಲ್ಲರನ್ನು ಪ್ರೀತಿಸುತ್ತೇನೆ, ಅದರಲ್ಲಿ ಒಂದು ಆಗಿ ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತೇನೆ, ಹಾಗೆ ನೀನು ಮಾಡಿದರೆ ತಂದೆಯ ಮೇಲನ ಪ್ರೀತಿ ನಿನಗೆ ಇಲ್ಲ ಎಂಬುದಾಗಿ. ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಗೌರವಿಸು, ಆದರೆ ಪ್ರಾಮುಖ್ಯತೆಯನ್ನು ನನ್ನ ಯೇಸು ಸ್ವಾಮಿಗೆ ಕೊಡು. ಹಲ್ಲೆಲೂಯಾ. ನನ್ನ ಪ್ರಾಣಾತ್ಮ ಶರೀರವು ನನ್ನ ಯೇಸುವಿಗೆ ಸ್ವತಃ, ಇನ್ನು ನನ್ನದಲ್ಲ, ನನ್ನಲ್ಲೇ ಜೀವಿಸುವ. ಎಲ್ಲರೂ ಹೇಳ್ರಿ, ಯೇಸು ದೇವ ಅರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ, ಯೇಸು ದೇವ ಅರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ಸ್ವೀಕರಿಸು, ಮಾರ್ಪಡಿಸು, ನನ್ನಲ್ಲೀಗ ವಾಸ. ಎಲ್ಲರೂ ಹೇಳ್ರಿ, ಅಪ್ಪ ನಿಮಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೇನೆ, ಅಪ್ಪ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ, ನನ್ನಲ್ಲೀಗ ವಾಸ ಮಾಡು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರು ಮಗನನ್ನು ಕೊಟ್ಟರು. ಮಗ ಬಂದ ಕೂಡಲೇ ಅಬ್ರಹಾಮನು ದೇವರ ಮೇಲನ ಪ್ರೀತಿಯನ್ನು ಬಿಡಲಿಲ್ಲ. ಇಂದು ಅನೇಕರು ನಾವು ದೇವರಿಂದ ಹೊಂದಿಕೊಂಡದನ್ನು ಪ್ರೀತಿಸುತ್ತೇವೆ, ದೇವರನ್ನು ಪ್ರೀತಿಸುವ ಬದಲು. ಸಭೆಯೇ ಎಚ್ಚರವಾಗಿ ಮಾತನ್ನು ಕೇಳಿಸಿಕೊಳ್ಳಿರಿ. ನೀವು ದೇವರಿಂದ ಹೊಂದಿಕೊಂಡದನ್ನು ಪ್ರೀತಿಸಿ ದೇವರನ್ನು ಪ್ರೀತಿಸದೇ ಇದ್ದರೆ ನಿಮಗೆ ತಂದೆಯ ಮೇಲನ ಪ್ರೀತಿ ನಿಮಗೆ ಇಲ್ಲ. ಎಲ್ಲರನ್ನು ಪ್ರೀತಿಸಿರಿ, ಎಲ್ಲರನ್ನು ಗೌರವಿಸಿರಿ, ಆದರೆ ಪ್ರಾಮುಖ್ಯತೆಯನ್ನು ದೇವರಿಗೆ ಕೊಡಿರಿ. ಆತನಿಗೆ ಮೊದಲನೇ ಸ್ಥಾನವನ್ನು ಕೊಡಿರಿ, ಆತನಿಗೆ ಮಹಿಮೆಯನ್ನು ಕೊಡಿರಿ. ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ.